ಪಾಕಿಸ್ತಾನದ 32 ವರ್ಷಗಳ ಪದಕದ ಬರ ನೀಗಿಸಿದ್ದ ನದೀಮ್ನನ್ನ ಇಡೀ ಕ್ರೀಡಾ ಜಗತ್ತು ಕೊಂಡಾಡ್ತಾ ಇತ್ತು. ಒಂದ್ ರೀತಿ ಕ್ರೀಡಾ ಲೋಕದ ಕಣ್ಮಣಿಯಾಗಿ ಮೆರೆದಿದ್ರು ನದೀಮ್. ಸರ್ಕಾರದ ನೆರವಿಲ್ಲದೆ, ಜಾವೆಲಿನ್ ಖರೀದಿಗೆ ದುಡ್ಡಿಲ್ಲದೆ ಯಾರ್ಯಾರದ್ದೋ ನೆರವಿನೊಂದಿಗೆ ಒಲಿಂಪಿಕ್ಸ್ ಅಂಗಳಕ್ಕೆ ಕಾಲಿಟ್ಟಿದ್ದ ನದೀಮ್ ಚಿನ್ನ ಗೆಲ್ಲೋ ಮೂಲಕ ವಿಶ್ವದ ಗಮನ ಸೆಳೆದಿದ್ರು. ಅದರಲ್ಲೂ 92.97 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಒಲಿಂಪಿಕ್ಸ್ನಲ್ಲಿ ಹೊಸ ವಿಶ್ವ ದಾಖಲೆಯನ್ನು ಬರೆದಿದ್ರು. ಇದೀಗ ಇದೇ ಒಲಿಂಪಿಕ್ಸ್ ವೀರ ನದೀಮ್ ಬೇರೆ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ಅರ್ಷದ್ ನದೀಮ್ ಒಂದು ಫೋಟೋ ಹಾಗೆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಬೇಡದ ಕಾರಣಕ್ಕೆ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಈ ವಿವಾದ ನದೀಮ್ ಜನಪ್ರಿಯತೆಗೆ ಹಾನಿ ಮಾಡೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾರನ್ನೇ ಹಿಂದಿಕ್ಕಿ ಜಾವೆಲಿನ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ರು ಅರ್ಷದ್ ನದೀಮ್. ನದೀಮ್ ಸಾಧನೆಗೆ ಇಡೀ ವಿಶ್ವವೇ ಬೆರಗಾಗಿತ್ತು. ಇದೀಗ ಇದೇ ನದೀಮ್ ತೆಗೆಸಿಕೊಂಡ ಒಂದು ಫೋಟೋ ಹಾಗೆ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನದೀಮ್ ಪಾಕಿಸ್ತಾನಕ್ಕೆ ಮರಳ್ತಾ ಇದ್ದಂತೆ ಮೊದಲು ಭೇಟಿಯಾಗಿದೆ ಧಾರ್ ಎಂಬುವನನ್ನ ಅನ್ನೋದೇ ಈಗ ದೊಡ್ಡ ವಿವಾದವಾಗಿದೆ. ಯುಎನ್ ಲಿಸ್ಟ್ನಲ್ಲಿರೋ ಲಷ್ಕರ್-ಎ ತೊಯ್ಬಾ ಭಯೋತ್ಪಾದಕನ ಜೊತೆ ಅರ್ಷದ್ ಕಾಣಿಸಿಕೊಂಡಿದ್ದಾರೆ. ಸಂಘಟನೆಯ ಹಣಕಾಸು ಕಾರ್ಯದರ್ಶಿಯಾಗಿರುವ ಹ್ಯಾರಿಸ್ ದಾರ್ ಈಗಾಗಲೇ ಪಾಕಿಸ್ತಾನದ ಫೈಸಲಾಬಾದ್ ಸೇರಿದಂತೆ ಅನೇಕ ಕಡೆ ಕಾನೂನು ಬಾಹಿರ ಚಟುವಟಿಕೆಗಳ ಶಿಬಿರಗಳನ್ನು ಆಯೋಜಿಸಿದ್ದಾನೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಕುಖ್ಯಾತ ಭಯೋತ್ಪಾದಕರ ಪಟ್ಟಿಯಲ್ಲೂ ಕೂಡ ಹ್ಯಾರಿಸ್ ದಾರ್ ಹೆಸರಿದೆ. ಇದಾಗ್ಯೂ ಕೂಡ ಅರ್ಷದ್ ನದೀಮ್ ಆತನೊಂದಿಗೆ ಕಾಣಿಸಿಕೊಂಡಿರೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇವರಿಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿರುವುದು ನದೀಮ್ ಅವರ ಜಾಗತಿಕ ಮನ್ನಣೆಗೂ ಕೂಡ ಹಾನಿ ಮಾಡಲಿದೆ ಎನ್ನಲಾಗ್ತಿದೆ. ಇನ್ನೊಂದು ಕಡೆ ಧಾರ್ ಒಂದು ಕಾರ್ಯಕ್ರಮಕ್ಕೆ ನದೀಮ್ ಅವರನ್ನ ಗೆಸ್ಟ್ ಆಗಿ ಕರೆದಿದ್ದ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದೆಡೆ ನದೀಮ್ ಒಲಿಂಪಿಕ್ಸ್ನಲ್ಲಿ ಮಾಡಿರುವಂತಹ ಸಾಧನೆಗೆ ಪಾಕಿಸ್ತಾನ ಸರ್ಕಾರ ಕೋಟಿ ಕೋಟಿ ಬಹುಮಾನವನ್ನೇ ಸುರಿತಾ ಇದೆ. ಅರ್ಷದ್ ನದೀಮ್ ಬಂಗಾರ ಪದಕ ಗೆದ್ದುಕೊಂಡು ಪಾಕಿಸ್ತಾನಕ್ಕೆ ಬಂದಾಗ ದೊಡ್ಡ ವಿಜಯೋತ್ಸವ ಆಚರಿಸಲಾಯಿತು. ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದ PKR ಅನ್ನು ನೀಡಿ ಗೌರವಿಸಲಾಗಿದೆ. ಜೊತೆಗೆ ಪಾಕಿಸ್ತಾನಿ ರೂಪಾಯಿ 15 ಕೋಟಿ ರೂಪಾಯಿ ನೀಡಿ ಸನ್ಮಾನಿಸಲಾಗಿದೆ. ಅಷ್ಟೇ ಅಲ್ಲದೆ ಜಾವೆಲಿನ್ ಎಸೆದ ದೂರದ 92.97 ಮೀಟರ್ ನಂಬರ್ನ ಕಾರು ಕೂಡ ಉಡುಗೊರೆಯಾಗಿ ಸಿಕ್ಕಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ CM ಆಗಿರುವ ಮರಿಯಂ ನವಾಜ್ ಅರ್ಷದ್ರನ್ನ ಭೇಟಿಯಾಗಿ ಈ ಕಾರನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಹೊಂಡಾ ಸಿವಕ್ ಕಂಪನಿಯ ಕಾರನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಯಾವುದೇ ಸೌಲಭ್ಯ ಪ್ರಾಯೋಜಕತ್ವವಿಲ್ಲದೆ ಒಲಿಂಪಿಕ್ಸ್ಗೆ ಕಾಲಿಟ್ಟಿದ್ದ ನದೀಮ್ ಐತಿಹಾಸಿಕ ಚಿನ್ನ ಗೆದ್ದಿದ್ದಾರೆ. ಇವರ ಪ್ರತಿಭೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಅನೇಕ ಕ್ರಿಕೆಟಿಗರು ಮತ್ತು ಸೆಲೆಬ್ರಿಟಿಗಳು ಅವರನ್ನ ಸಾಧನೆಯನ್ನ ಪ್ರಶಂಸೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಸರ್ಕಾರ ಕೂಡ ಅವರನ್ನ ಸನ್ಮಾನಿಸೋಕೆ ಸಿದ್ಧತೆ ಮಾಡ್ತಾ ಇದೆ. ಹೀಗೆ ಕೋಟಿ ಕೋಟಿ ರೂಪಾಯಿಯ ಬಹುಮಾನ ಪಡೆದು ದಿಢೀರ್ ಕೋಟ್ಯಾಧಿಪತಿಯಾದ ನದೀಮ್ ಈಗ ಯಾಕೆ ಧಾರ್ ಜೊತೆ ಕಾಣಿಸಿಕೊಂಡಿದ್ದು ಅನ್ನೋದೇ ವಿವಾದಕ್ಕೀಡಾಗಿದೆ. ಒಲಿಂಪಿಕ್ಸ್ನಲ್ಲಿ ಚಿನ್ನದಂತ ಸಾಧನೆ ಮಾಡಿದ ನದೀಮ್ಗೆ ಇದೆಲ್ಲ ಬೇಕಿತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ.